ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ಗಳು ನೋಡಿ. ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್, ಪೇಮೆಂಟ್ ಹ್ಯಾಸ್ ನಾಟ್ ಬಿನ್ ಮೇಡ್, ಮೈ ವರ್ಕ್ ಹ್ಯಾಸ್ ಬಿನ್ ಡನ್. ಸೊ ಈ ಸೆಂಟೆನ್ಸ್ಗಳು ಯಾಕೆ ಈ ಥರ ಇದೆ, ಏನು ಮೀನಿಂಗ್ ಕೊಡುತ್ತೆ, ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ. ಆ್ಯಂಡ್ ಇದು ಸೀರೀಸ್ನಲ್ಲಿ ಪಾರ್ಟ್ 3. ಲಾಸ್ಟ್ 2 ಕ್ಲಾಸಸ್ನ ಕೂಡ ನೀವು ನೋಡಿದರೆ ಇವತ್ತಿನ ಕ್ಲಾಸ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನಾನು ಫಸ್ಟ್ ಪಾರ್ಟ್ನಲ್ಲಿ ಹೇಳಿದ್ದೆ ಈಸ್ ಆಮರ್ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಆಮೇಲೆ ಹೇಳಿದೆ ವಾಸ್ ವರ್ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್, ಅದೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಮುಗಿಸಿದ್ದೀನಲ್ವಾ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡಿದಾಗ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡಿ ಹೇಳೋವಾಗ, ಅಂದರೆ ಅರ್ಥ ಅಲ್ಲಿ ಸಬ್ಜೆಕ್ಟ್ ಇರಲ್ಲ, ಓನ್ಲಿ ಆ್ಯಕ್ಷನ್ ಇರುತ್ತೆ. ಆಗ ಈ ಸ್ಟ್ರಕ್ಚರ್ನ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಮಾಡ್ತೀವಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಹ್ಯಾವ್ ಬಿನ್ ಹ್ಯಾಸ್ ಬಿನ್ ಜೊತೆ ING ವರ್ಬ್ ಹಾಕ್ತೀವಿ. ಅಂದರೆ ತುಂಬ ಟೈಮಿಂದ ಒಂದು ಆ್ಯಕ್ಷನ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ. ಬಟ್ ಈಗ ಹೇಳ್ತಾ ಇರೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ರೈಟ್? ನೋಡ್ತಾ ಇರಿ, ಗೊತ್ತಾಗುತ್ತೆ ನಿಮಗೆ. ಹ್ಯಾವ್ ಬೀನ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್, ಹ್ಯಾಸ್ ಬೀನ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್, ಆ್ಯಕ್ಷನ್ ಮೇಲೆ ಫೋಕಸ್ ಇರುತ್ತೆ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಯುವರ್ ಮೇಲ್ ಹ್ಯಾಸ್ ಬೀನ್ ಸೆಂಟ್ ಅಂದರೆ ಅರ್ಥ ಸಬ್ಜೆಕ್ಟ್ ಇಲ್ಲ, ಆ್ಯಕ್ಷನ್ ಇದೆ. ನಿಮ್ಮ ಮೇಲನ್ನು ಕಳುಹಿಸಲಾಗಿದೆ. ನೀವು ಕಂಪ್ಯೂಟರ್ನಲ್ಲಿ ಮೇಲ್ ಸೆಂಡ್ ಮಾಡಿದ್ಮೇಲೆ ಈ ಥರ ತೋರಿಸುತ್ತೆ, ಯುವರ್ ಮೇಲ್ ಹ್ಯಾಸ್ ಬಿನ್ ಸೆಂಟ್, ನಿಮ್ಮ ಮೇಲನ್ನು ಕಳಿಸಲಾಗಿದೆ. ಇಲ್ಲಿ ಯಾಕೆ ಸಬ್ಜೆಕ್ಟ್ ಇಲ್ಲ? ಸಬ್ಜೆಕ್ಟ್ ಯಾರು ಕಳಿಸಿದ್ರು? ದ ಸಾಫ್ಟ್ವೇರ್ ಹ್ಯಾಸ್ ಸೆಂಟ್ ಯುವರ್ ಮೇಲ್. ನೀವು ಕಂಪ್ಯೂಟರ್ನಲ್ಲಿ ಯಾವುದೋ ಒಂದು ಸಾಫ್ಟ್ವೇರಿಂದ ಮೇಲ್ ಕಳಿಸಿರ್ತೀರಲ್ವಾ, ಇಂಟರ್ನೆಟ್ನಲ್ಲಿ, ಅದು ನಿಮ್ಮ ಮೇಲ್ನ ಸೆಂಡ್ ಮಾಡ್ತು. ಆ್ಯಕ್ಷನ್ ಏನಾಗಿದೆ ಅಂತ ಮಾತ್ರ ಹೇಳಬೇಕದು. ಈ ಥರ ಹೇಳಿದ್ರೆ ಚೆನ್ನಾಗಿರುತ್ತಾ? ಇಲ್ಲ ಅಲ್ವಾ? ಸೊ ಈ ಥರ ಸೆಂಟೆನ್ಸ್ಗಳು ನೆನ್ಪಿಟ್ಕೊಳ್ಳಿ. ಇದು ಬಿಸ್ನೆಸ್ನಲ್ಲಿ ತುಂಬ ಯೂಸ್ ಆಗ್ತಿರುತ್ತೆ, ಟೆಕ್ಸ್ಟ್ನಲ್ಲಿ ಬರ್ತಾ ಇರುತ್ತೆ, ನ್ಯೂಸ್ ಪೇಪರ್ನಲ್ಲಿ ಈ ಥರ ಸೆಂಟೆನ್ಸ್ಗಳು ಬರ್ತಾ ಇರ್ತವೆ. ಇಲ್ಲಿ ಆ್ಯಕ್ಷನ್ ಮಾತ್ರ ಕೊಟ್ಟಿದ್ದಾರೆ, ಯಾರು ಮಾಡಿದ್ದಾರೆ ಅನ್ನೋದು ಕೊಟ್ಟಿಲ್ಲ, ಯಾಕೆಂದರೆ ಅದು ಅನ್ನೆಸೆಸರಿ ಆಗಿರುತ್ತೆ ಆರ್ ಅನ್ನೋನ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಯುವರ್ ಅಕೌಂಟ್ ಹ್ಯಾಸ್ ಬೀನ್ ಕ್ರೆಡಿಟೆಡ್ ಅಂದರೆ ಅಕೌಂಟ್ ಕ್ರೆಡಿಟ್ ಆಗಿದೆ. ಕ್ರೆಡಿಟ್ ಆಗಿದೆ ಅಂದರೆ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿರುತ್ತೆ, ಅಂದರೆ ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗಿರುತ್ತೆ. ಅದಕ್ಕೆ ಯುವರ್ ಅಕೌಂಟ್ ಹ್ಯಾಸ್ ಬೀನ್ ಕ್ರೆಡಿಟೆಡ್. ಇಲ್ಲಿ ಯಾರು ಕ್ರೆಡಿಟ್ ಮಾಡಿದ್ರು ಅಂತ ಹೇಳಲ್ಲ, ಯಾರು ಮಾಡಿರ್ತಾರೆ? ಬ್ಯಾಂಕ್ ನಿಮ್ಮ ಅಕೌಂಟ್ನ ಕ್ರೆಡಿಟ್ ಮಾಡಿರುತ್ತಲ್ವ, ದ ಬ್ಯಾಂಕ್ ಹ್ಯಾಸ್ ಕ್ರೆಡಿಟೆಡ್ ಯುವರ್ ಅಕೌಂಟ್. ಆ್ಯಂಡ್ ಇದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀವಿ. ಆ್ಯಂಡ್ ಇದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಆ್ಯಕ್ಷನ್ ಹೇಳ್ತಾ ಇದ್ದೀವಿ ಅಷ್ಟೇ. ಆಗ ಹ್ಯಾಸ್ ಬೀನ್ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬರುತ್ತೆ. ದ ಬ್ಯಾಂಕ್ ಹ್ಯಾಸ್ ಕ್ರೆಡಿಟೆಡ್ ಯುವರ್ ಅಕೌಂಟ್ ಹ್ಯಾಸ್ ಬೀನ್ ಕ್ರೆಡಿಟೆಡ್. ದ ಬ್ಯಾಂಕ್ ಹ್ಯಾಸ್ ಕ್ರೆಡಿಟೆಡ್ ಯುವರ್ ಅಕೌಂಟ್ ಹ್ಯಾಸ್ ಬೀನ್ ಕ್ರೆಡಿಟೆಡ್. ನೋಡಿ, ಇದನ್ನು ಸ್ಟ್ರೈಟಾಗಿ ಹೇಳ್ತಾ ಇದ್ದೀವಿ, ಇದನ್ನು ರಿವರ್ಸಲ್ಲಿ ಹೇಳ್ತಾ ಇದ್ದೀವಿ. ಈ ಥರ ಎರಡನ್ನೂ ಜೊತೆಗೆ ಓದ್ತಾ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಲ್ಲ ಸೆಂಟೆನ್ಸ್ನ. ಆಗ ನೀವೇ ಕ್ರಿಯೇಟ್ ಮಾಡ್ಬೋದು. ಇದನ್ನು ಇನ್ನೂ ಕನ್ಫರ್ಮ್ ಮಾಡಿಲ್ಲ, ಹೇಳಿ. ದಿಸ್ ಹ್ಯಾಸ್ ನಾಟ್ ಬೀನ್ ಕನ್ಫರ್ಮ್ಡ್ ಯೆಟ್. ನೋಡಿ, ಇದನ್ನು ಕನ್ಫರ್ಮ್ ಮಾಡಿಲ್ಲ ಅಂದರೆ ದಿಸ್ ಹ್ಯಾಸ್ ನಾಟ್ ಬೀನ್ ಕನ್ಫರ್ಮ್ಡ್ ಅಂದರೆ ಯಾರೋ ಇದನ್ನು ಕನ್ಫರ್ಮ್ ಮಾಡಿಲ್ಲ ಅಂತ ಅರ್ಥ ಅಲ್ವಾ? ದೇ ಹ್ಯಾವ್ ನಾಟ್ ಕನ್ಫರ್ಮ್ ದಿಸ್ ಯೆಟ್, ದಿಸ್ ಹ್ಯಾಸ್ ನಾಟ್ ಬೀನ್ ಕನ್ಫರ್ಮ್ಡ್ ಯೆಟ್, ರೈಟ್? ನೆಕ್ಸ್ಟ್ ನೋಡಿ, ಸಂಪೂರ್ಣ ಭಾರತ ಕೋವಿಡ್ನಿಂದ ಪ್ರಭಾವಿತವಾಗಿದೆ. ಎಂಟೈರ್ ಇಂಡಿಯಾ ಹ್ಯಾಸ್ ಬೀನ್ ಅಫೆಕ್ಟೆಡ್ ಬೈ ಕೋವಿಡ್ ಅಂದರೆ ಕೋವಿಡ್ ಹ್ಯಾಸ್ ಅಫೆಕ್ಟೆಡ್ ದಿ ಎಂಟೈರ್ ಇಂಡಿಯಾ ಹ್ಯಾಸ್ ಬೀನ್ ಅಫೆಕ್ಟೆಡ್. ಕೋವಿಡ್ ಹ್ಯಾಸ್ ಅಫೆಕ್ಟೆಡ್ ಇಂಡಿಯಾ ಹ್ಯಾಸ್ ಬೀನ್ ಅಫೆಕ್ಟೆಡ್. ಇಲ್ಲಿ ಓನ್ಲಿ ಆ್ಯಕ್ಷನ್ನ ಹೇಳ್ತಾ ಇದ್ದೀವಿ, ಯಾಕೆಂದರೆ ಇನ್ನೂ ಪೇಮೆಂಟ್ ಮಾಡಲಾಗಿಲ್ಲ. ಈ ಥರ ತುಂಬ ಪೊಲೈಟಾಗಿ ಕಸ್ಟಮರ್ ಕೇರ್ನವರು ನಿಮಗೆ ಹೇಳ್ತಾರೆ, ಆರ್ ಮೇಲ್ನ ಕಳಿಸಿರ್ತಾರೆ, ಯಾಕೆ ಡಿಸ್ಕನೆಕ್ಟ್ ಮಾಡಿದ್ರಿ ಅಂತ ನೀವು ಕೇಳಿದಾಗ ಅವ್ರು ಹೇಳ್ತಾರೆ, ಬಿಕಾಸ್ ದ ಪೇಮೆಂಟ್ ಹ್ಯಾಸ್ ನಾಟ್ ಬೀನ್ ಮೇಡ್. ಪೇಮೆಂಟನ್ನು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ, ನೀವು ಪೇಮೆಂಟ್ ಮಾಡಿಲ್ಲ ಅಂತ ಅವ್ರು ಹೇಳಲ್ಲ. ಬಿಕಾಸ್ ಯು ಹ್ಯಾವ್ ನಾಟ್ ಮೇಡ್ ದ ಪೇಮೆಂಟ್ ಅಂತ ಅವ್ರು ಹೇಳಲ್ಲ. ಇದು ಹೇಳಿದ್ರೆ ಅಂದರೆ ಒಂಥರ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ, ಅವ್ರು ತುಂಬ ರೂಡಾಗಿ ಹೇಳ್ತಿದ್ದಾರೆ. ಅದ್ರ ಬದಲು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಪೇಮೆಂಟ್ ಆಗಿಲ್ಲ ಅಂತ. ಪೇಮೆಂಟ್ ಹ್ಯಾಸ್ ನಾಟ್ ಬೀನ್ ಮೇಡ್ ಅಂದರೆ ಅರ್ಥ ಯು ಹ್ಯಾವ್ ನಾಟ್ ಮೇಡ್ ದ ಪೇಮೆಂಟ್ ಅಂತಾನೆ, ರೈಟ್? ಓಕೆ, ಇವನ್ನೆಲ್ಲ ಪಾಸ್ಟ್ ಟೆನ್ಸ್ನಲ್ಲಿ ಹೇಳಕ್ಕೆ ಬರಲ್ವಾ? ನಿಮ್ಗೆ ಡಿಫ್ರೆನ್ಸ್ ಗೊತ್ತಿದೆಯಾ ಸಿಂಪಲ್ ಪಾಸ್ಟ್ ಟೆನ್ಸ್ಗೂ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೂ? ದೇ ಡಿಡ್ ನಾಟ್ ಪೇ ದ ಸ್ಯಾಲ್ರಿ ಲಾಸ್ಟ್ ಮಂತ್ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್, ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಬ್ಜೆಕ್ಟ್ ಇದೆ. ದೇ ಹ್ಯಾವ್ ನಾಟ್ ಪೇಡ್ ದ ಸ್ಯಾಲ್ರಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಈ ಎರಡೂ ಟೆನ್ಸ್ಗಳಿಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಿದೆಯಾ? ನಾನು ಸಪ್ರೇಟ್ ವಿಡಿಯೋನೂ ಮಾಡಿದ್ದೀನಿ, ಕಂಪ್ಯಾರಿಸನ್ ವಿಡಿಯೋ ಕೂಡ ಮಾಡಿದ್ದೀನಿ. ನೋಡಿದರೆ ತುಂಬ ಒಳ್ಳೆಯದು,
ಕ್ಲಿಯರ್ ಆಗಿರುತ್ತೆ. ಇಲ್ಲಾಂದ್ರೆ ನಾನು ಶಾರ್ಟ್ ಆಗಿ ಹೇಳ್ತೀನಿ ನೋಡಿ. ಪಾಸ್ಟ್ನ ಒಂದು ಟೈಮ್ನಲ್ಲೇ ಮುಗ್ದೋಗಿರುತ್ತೆ, ಅದರ ಡಿಸ್ಕಷನ್ ಈಗ ಆಗ್ತಿರಲ್ಲ. ಲಾಸ್ಟ್ ಮಂತ್ದು, ನೆನ್ನೆದು, ಮೊನ್ನೆದು ಈ ಥರ ಟೈಮ್ ಹಾಕಿ ಹೇಳ್ತೀವಲ್ವಾ, ಅದು ಸಿಂಪಲ್ ಪಾಸ್ಟ್ ಟೆನ್ಸ್. ಒಂದು ಕೆಲಸ ಇನ್ನೂ ಆಗಿಲ್ಲ ಅಂತ ಹೇಳ್ತೀವಲ್ವಾ, ಅದು ಪ್ರೆಸೆಂಟ್ ಪರ್ಫೆಕ್ಟ್. ಅದು ಪ್ರೆಸೆಂಟ್ಗೆ ರಿಲೇಟೆಡ್ ಇರುತ್ತೆ, ಅದು ಆಗೋದಕ್ಕೆ ಇನ್ನೂ ಟೈಮ್ ಇರುತ್ತೆ, ಅದರ ಡಿಸ್ಕಷನ್ ಇನ್ನೂ ಮುಗ್ದಿರಲ್ಲ. ಸೊ ಇವೆರಡರಲ್ಲೂ ಸಬ್ಜೆಕ್ಟ್ ಇದೆ. ಇದನ್ನು ನಾವು ಆಕ್ಷನ್ಗೆ ಚೇಂಜ್ ಮಾಡಿದ್ರೆ, ದ ಸ್ಯಾಲ್ರಿ ವಾಸ್ ನಾಟ್ ಪೇಡ್ ಲಾಸ್ಟ್ ಮಂತ್, ದ ಸ್ಯಾಲ್ರಿ ಹ್ಯಾಸ್ ನಾಟ್ ಬೀನ್ ಪೇಡ್ ಆಗಿ ಚೇಂಜ್ ಆಗುತ್ತೆ. ಸೊ ಈ ಎರಡೂ ಟೆನ್ಸ್ಗಳಿಗೂ ಇರೋ ಡಿಫ್ರೆನ್ಸೇ ಈ ಎರಡು ಸೆಂಟೆನ್ಸ್ಗಳಿಗೂ ಇದೆ. ಈ ಎರಡು ಸೆಂಟೆನ್ಸ್ಗಳನ್ನ ಯಾವ್ಯಾವ ಕಾಂಟೆಕ್ಸ್ನಲ್ಲಿ ಯೂಸ್ ಮಾಡ್ತೀವೋ ಅದೇ ಕಾಂಟೆಕ್ಸ್ನಲ್ಲಿ ಈ ಕೆಳಗಡೆ ಇರೋ ಎರಡು ಸೆಂಟೆನ್ಸ್ಗಳನ್ನ ಯೂಸ್ ಮಾಡ್ತೀವಿ. ಇಲ್ಲೂ ಅಷ್ಟೇ, ಪಾಸ್ಟ್ನಲ್ಲಿ ಮುಗ್ದಿದೆ ಬಟ್ ಆ್ಯಕ್ಷನ್ ಮಾತ್ರ ಹೇಳ್ತಾ ಇದ್ದೀವಿ, ಪ್ರೆಸೆಂಟ್ಗೆ ರಿಲೇಟೆಡ್ ಇದೆ ಬಟ್ ಆ್ಯಕ್ಷನ್ ಮಾತ್ರ ಹೇಳ್ತಾ ಇದ್ದೀವಿ ಇಲ್ಲಿ, ರೈಟ್? ನೆಕ್ಸ್ಟ್ ನೋಡಿ, ನಿಮ್ಮನ್ನ ಈ ಕೆಲಸಕ್ಕೆ ನೇಮಿಸಲಾಗಿದೆ. ಯು ಹ್ಯಾವ್ ಬೀನ್ ಅಸೈನ್ಡ್ ಟು ದಿಸ್ ಟಾಸ್ಕ್. ಯಾರು ಮಾಡಿದ್ದಾರೆ ಅಲ್ಲ ಇಂಪಾರ್ಟೆಂಟ್, ನಿಮ್ಮನ್ನ ಈ ಕೆಲಸಕ್ಕೆ ಅಸೈನ್ ಮಾಡಿದ್ದಾರೆ, ಅಂದರೆ ನೀವು ಅಸೈನ್ ಆಗಿದ್ದೀರಾ ಅಂತ. ಯು ಹ್ಯಾವ್ ಬೀನ್ ಅಸೈನ್ಡ್. ಅಸೈನ್ಡ್ ಆಗೋಗಿದೆ ಆಗಲೇ, ಬಟ್ ನೀವಿನ್ನೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಲ್ವಾ, ಸೊ ಸ್ಟಾರ್ಟ್ ಮಾಡಿ ಅಂತ ಹೇಳೋ ಕಾಂಟೆಕ್ಸ್ಟ್ ಇದು. ಅದಕ್ಕೆ ನೋಡಿ ಪ್ರೆಸೆಂಟ್ಗೆ ರಿಲೇಟ್ ಇದೆ ಅಂತ ನಾನು ಹೇಳ್ತಾ ಇರೋದು. ಅಂದರೆ ವಿ ಹ್ಯಾವ್ ಅಸೈನ್ಡ್ ದಿಸ್ ಟು ಯು ಅಂತ. ಈ ತಿಂಗಳು ಸ್ಯಾಲ್ರಿ ಪೇ ಮಾಡಿ ಆಗಿದೆ. ನಾವಿನ್ನ ಈ ತಿಂಗಳಲ್ಲೇ ಇದ್ದಾಗ ದಿಸ್ ಮಂತ್ ಅಂತ ಹೇಳ್ಬೋದು. ಒಂದು ರೂಲ್ ಇದೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಟೈಮ್ ವರ್ಡ್ನ ಹಾಕಬಾರ್ದು ಅಂತ, ಬಟ್ ನಾವು ಅದೇ ಟೈಮ್ ಫ್ರೇಮ್ನಲ್ಲೇ ಇದ್ದರೆ ಹಾಕಬಹುದು. ಓಕೆ, ಈಗ ಆ್ಯಕ್ಷನ್ನ ಫೋಕಸ್ ಮಾಡಿ ಹೇಳಿ. ದ ಸ್ಯಾಲ್ರಿ ಫಾರ್ ದಿಸ್ ಮಂತ್ ಹ್ಯಾಸ್ ಬೀನ್ ಪೇಯ್ಡ್. ದ ಸ್ಯಾಲ್ರಿ ಹ್ಯಾಸ್ ಬೀನ್ ಪೇಯ್ಡ್ ಅಂದರೆ ಸ್ಯಾಲ್ರಿಯನ್ನು ಪೇ ಮಾಡಿ ಆಗಿದೆ, ಅಂದರೆ ದ ಕಂಪನಿ ಹ್ಯಾಸ್ ಪೇಯ್ಡ್ ದ ಸ್ಯಾಲ್ರಿ ಅಂತ ಅರ್ಥ. ಈ ಥರ ಹೇಳಲ್ಲ, ಜಸ್ಟ್ ಸ್ಯಾಲ್ರಿ ಹ್ಯಾಸ್ ಬೀನ್ ಪೇಯ್ಡ್ ಅಂತಾರೆ. ಇನ್ನೂ ಈ ಪೇ ಆಗಿಲ್ಲ ಅಂತ ಕೇಳೋಂಗಿದ್ರೆ ಈ ಥರ ಹೇಳಿ, ದ ಸ್ಯಾಲ್ರಿ ಹ್ಯಾಸ್ ನಾಟ್ ಬೀನ್ ಪೇಯ್ಡ್ ಯೆಟ್ ಅಂತ ಹೇಳಿ ಅಷ್ಟೇ. ಟಿಕೆಟ್ಸ್ಗಳನ್ನ ಆಗಲೇ ವಿತರಿಸಲಾಗಿದೆ. ಆ ಟಿಕೆಟ್ಸ್ನ ಶೋ ಇನ್ನೂ ಸ್ಟಾರ್ಟ್ ಆಗಿರಲ್ಲ, ಬಟ್ ಟಿಕೆಟ್ಸ್ ಆಲ್ರೆಡಿ ಕೊಟ್ಟಿರ್ತಾರೆ, ಅಂದರೆ ಪ್ರೆಸೆಂಟ್ಗೆ ರಿಲೇಟ್ ಇದೆ ಆ್ಯಂಡ್ ಆ್ಯಕ್ಷನ್ನ ಹೇಳಬೇಕು. ಟಿಕೆಟ್ಸ್ ಹ್ಯಾವ್ ಆಲ್ರೆಡಿ ಬೀನ್ ಇಶ್ಯೂಡ್ ಅಂದರೆ ದೇ ಹ್ಯಾವ್ ಇಶ್ಯೂಡ್ ದ ಟಿಕೆಟ್ಸ್. ನನ್ನ ಹೆಚ್ಚಿನ ಕೆಲಸ ಆನ್ಲೈನ್ನಲ್ಲಿ ಮುಗಿದಿದೆ. ಮೋಸ್ಟ್ ಆಫ್ ಮೈ ವರ್ಕ್ ಹ್ಯಾಸ್ ಬೀನ್ ಡನ್ ಆನ್ಲೈನ್ ಅನ್ಬೇಕೀಗ ನೋಡಿ. ಅಂದರೆ ಐ ಹ್ಯಾವ್ ಡನ್ ಮೋಸ್ಟ್ ಆಫ್ ಮೈ ವರ್ಕ್ ಆನ್ಲೈನ್. ಮೋಸ್ಟ್ ಆಫ್ ಮೈ ವರ್ಕ್ ಹ್ಯಾಸ್ ಬೀನ್ ಡನ್ ಆನ್ಲೈನ್. ನೋಡಿ, ಎರಡನ್ನೂ ಬ್ಯಾಕ್ ಆ್ಯಂಡ್ ಫೋರ್ತ್ ಓದಿ ನೀವು. ಐ ಹ್ಯಾವ್ ಡನ್ ಮೈ ವರ್ಕ್ ಆನ್ಲೈನ್, ಮೈ ವರ್ಕ್ ಹ್ಯಾಸ್ ಬೀನ್ ಡನ್ ಆನ್ಲೈನ್. ಐ ಹ್ಯಾವ್ ಡನ್ ಮೈ ವರ್ಕ್ ಆನ್ಲೈನ್, ಮೈ ವರ್ಕ್ ಹ್ಯಾಸ್ ಬೀನ್ ಡನ್ ಆನ್ಲೈನ್. ಸೊ ಇದು ಕಾಂಟೆಕ್ಸ್ಟ್ ಏನು, ಯಾವಾಗ ಹೇಳಬೇಕು? ಮೋಸ್ಟ್ ಆಫ್ ಮೈ ವರ್ಕ್ ಮುಗ್ದಿದೆ, ಇನ್ನೊಂದು ಸ್ವಲ್ಪ ಬಾಕಿ ಇದೆ, ಪೆಂಡಿಂಗ್ ಇದೆ, ನಾನು ಆಮೇಲೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ಬಟ್ ಕೊಟ್ಟಿರೋಷ್ಟು ಆಗಿದೆ, ಅವಾಗ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಷ್ಟೇ. ಪ್ರೆಸೆಂಟ್ಗೆ ರಿಲೇಟ್ ಇರೋದೆಲ್ಲ ಪ್ರೆಸೆಂಟ್ ಪರ್ಫೆಕ್ಟ್. ನನಗೆ 8,000 ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ದಾರೆ ಅಂದರೆ ಐ ಹ್ಯಾವ್ ಪೇಯ್ಡ್ ಅಲ್ಲ, ಐ ಹ್ಯಾವ್ ಬೀನ್ ಪೇಯ್ಡ್. ಸೂಪರ್ ಓವರಿಂದ ವಿನ್ನರ್ನು ಆಯ್ಕೆ ಮಾಡಲಾಗಿದೆ. ದ ವಿನ್ನರ್ ಹ್ಯಾಸ್ ಬೀನ್ ಚೋಸನ್ ಬೈ ಸೂಪರ್ ಓವರ್ ಅಂದರೆ ವಿ ಹ್ಯಾವ್ ಚೋಸನ್ ದ ವಿನ್ನರ್ ಬೈ ಸೂಪರ್ ಓವರ್. ಹಾಂ, ಇಲ್ಲಿ ನೋಡಿ, ಇಂದು 5,000 ಹೊಸ ಕೇಸ್ಗಳು ವರದಿಯಾಗಿವೆ. ಯಾರು ಮಾಡಿದ್ದಾರೆ? ನೋ, ಕೇಸ್ಗಳು ವರದಿಯಾಗಿವೆ. 5,000 ನ್ಯೂ ಕೇಸಸ್ ಹ್ಯಾವ್ ಬೀನ್ ರಿಪೋರ್ಟೆಡ್ ಟುಡೇ. ಇಷ್ಟೇ ಅಲ್ವಾ ಬೇಕಾಗಿರೋದು? ಯಾರು ರಿಪೋರ್ಟ್ ಮಾಡಿದ್ರು, ಯಾವಾಗ ಅದು ಅನ್ನೆಸೆಸರಿ. ಎಷ್ಟು ಕೇಸ್ಗಳು ರಿಪೋರ್ಟ್ ಆಗಿದೆ ಅಂತ ಕೇಳಬೇಕು, ಟ್ರೈ ಮಾಡಿ ನೀವೇ. ಹೌ ಮೆನಿ ಕೇಸಸ್ ಹ್ಯಾವ್ ಬೀನ್ ರಿಪೋರ್ಟೆಡ್ ಟುಡೇ ಅಂತ ಕೇಳಿ. ರೈಟ್. ಕಳೆದೋಗಿರೋ ಮಗು ಇನ್ನೂ ಪತ್ತೆ ಆಗಿಲ್ಲ. ಕಳೆದೋಗಿರೋ ಮಗು ಅಂದರೆ ದ ಮಿಸ್ಸಿಂಗ್ ಚೈಲ್ಡ್ ಹ್ಯಾಸ್ ನಾಟ್ ಬೀನ್ ಫೌಂಡ್ ಯೆಟ್. ದ ಮಿಸ್ಸಿಂಗ್ ಚೈಲ್ಡ್ ಹ್ಯಾಸ್ ನಾಟ್ ಬೀನ್ ಫೌಂಡ್ ಯೆಟ್ ಅಂತ ಹೇಳ್ತಾರೆ. ಅಂದರೆ ನಾವಿನ್ನ ಹುಡುಕಿಲ್ಲ ಅಂತಲ್ಲ, ಅದು ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ನಾವಿನ್ನ ಹುಡುಕಿಲ್ಲ ಅಂದರೆ ಈ ಥರ ಹೇಳ್ಬೋದು, ವಿ ಹ್ಯಾವ್ ನಾಟ್ ಫೌಂಡ್ ಅಂದರೆ ನಮಗಿನ್ನ ಸಿಕ್ಕಿಲ್ಲ. ಸಿನಿಮಾ ಸೆನ್ಸಾರ್ನಿಂದ ವೀಕ್ಷಿಸಲ್ಪಟ್ಟಿಲ್ಲ ಇನ್ನೂ. ದ ಫಿಲ್ಮ್ ಹ್ಯಾಸ್ ನಾಟ್ ಬೀನ್ ವ್ಯೂಡ್ ಬೈ ದ ಸೆನ್ಸಾರ್ ಅನ್ಬೇಕೀಗ. ಯಾರಿಂದ ಅಂತ ಇದ್ರೆ ಬೈ ಪ್ಲಸ್ ಡೂವರ್ ಅಂದರೆ ಸೆನ್ಸಾರ್ ಹ್ಯಾಸ್ ನಾಟ್ ವ್ಯೂಡ್ ದ ಫಿಲ್ಮ್ ಯೆಟ್. ನಿಮ್ಗೆ ಕನ್ಫ್ಯೂಷನ್ ಆಗ್ತಿದ್ರೆ ನಿಧಾನಕ್ಕೆ ನೋಡಿ, ಇನ್ನೂ 2-3 ಸರಿ ನೋಡಿ, ಲಾಸ್ಟ್ 2 ಪಾರ್ಟ್ಸ್ನ ಕೂಡ ನೋಡಿ, ಕ್ಲಿಯರ್ ಆಗೋಗುತ್ತೆ. ಏನೂ ಕಷ್ಟ ಇಲ್ಲ ಇದರಲ್ಲಿ. ನಿಮ್ಮ ಅಮೆಝಾನ್ ಪ್ಯಾಕೇಜ್ನ ಡೆಲಿವರಿ ಮಾಡಲಾಗಿದೆ, ಈ ಥರ ನಿಮ್ಗೆ ಮೇಲ್ ಬಂದಿರುತ್ತೆ ನೋಡಿ. ನೀವು ಅಮೆಝಾನಿಂದ ತಗೊಂಡಾದ್ಮೇಲೆ, ಅಂದರೆ ನಾವು ಡೆಲಿವರಿ ಮಾಡಿದ್ವಿ ಅಂತ ಹೇಳಲ್ಲ, ನಿಮ್ಮ ಅಮೆಝಾನ್ ಪ್ಯಾಕೇಜ್ ಡೆಲಿವರಿ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಇಟ್ಸ್ ಅ ಪೊಲೈಟ್ ವೇ, ಫಾರ್ಮಲ್ ವೇ. ಯುವರ್ ಅಮೆಝಾನ್ ಪ್ಯಾಕೇಜ್ ಹ್ಯಾಸ್ ಬೀನ್ ಡೆಲಿವರ್ಡ್ ಟು ಯು ಅಂದರೆ ವಿ ಹ್ಯಾವ್ ಡೆಲಿವರ್ಡ್ ಯುವರ್ ಅಮೆಝಾನ್ ಪ್ಯಾಕೇಜ್. ನಾನು ಹೇಳೋದಲ್ಲ, ವಿ ಅಂತ ತುಂಬ ಯೂಸ್ ಮಾಡಿದ್ರೆ, ಓವರ್ ಯೂಸ್ ಮಾಡಿ ತುಂಬ ಸೆಲ್ಫಿಶ್ ಥರ ಕೇಳಿಸುತ್ತೆ ಬಿಸ್ನೆಸ್ ಲ್ಯಾಂಗ್ವೇಜ್ನಲ್ಲಿ.
ಆ ಥರ ಇರಬಾರ್ದು. ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಾಗಿದೆ. ಆಲ್ ದ ಕ್ವಶನ್ಸ್ ಹ್ಯಾವ್ ಬೀನ್ ಆನ್ಸರ್ಡ್. ಅಂದರೆ ತುಂಬ ರೀಸೆಂಟಾಗಿ ಆಗಿದೆ, ಇನ್ನೊಂದು ಡಿಸ್ಕಷನ್ ನಡೀತಾ ಇದೆ, ಸೊ ಅವಾಗ ಹೇಳೋದಿದು. ಪಾಸ್ಟ್ ಆಗಿದ್ರೆ ವರ್ ಆನ್ಸರ್ಡ್ ಬರ್ತಿತ್ತು. ಆಲ್ ದ ಕ್ವಶನ್ಸ್ ವರ್ ಆನ್ಸರ್ಡ್. ನಾನು ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೆ. ಇದರ ಅರ್ಥ ಏನು? ವಿ ಹ್ಯಾವ್ ಆನ್ಸರ್ಡ್ ಆಲ್ ದ ಕ್ವಶನ್ಸ್. ಇಲ್ಲಿವರೆಗೂ ಬರೀ 5 ಪ್ರಶ್ನೆಗಳಿಗೆ ಆನ್ಸರ್ ಮಾಡಲಾಗಿದೆ. ಹಾಂ ನೋಡಿ, ಇಲ್ಲಿವರೆಗೂ ಎಷ್ಟಾಗಿದೆ ಅಂತ ಹೇಳೋದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಅಲ್ವಾ? ಅದನ್ನೇ ನಾವು ಹೇಳ್ತಾ ಇದ್ದೀವಿ. ಓನ್ಲಿ 5 ಕ್ವಶನ್ಸ್ ಹ್ಯಾವ್ ಬೀನ್ ಆನ್ಸರ್ಡ್ ಸೋ ಫಾರ್. ಅಂದರೆ ದೇ ಹ್ಯಾವ್ ಓನ್ಲಿ ಆನ್ಸರ್ಡ್ 5 ಕ್ವಶನ್ಸ್ ಸೋ ಫಾರ್. ಇವತ್ತು ಭಾರತದಾದ್ಯಂತ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗಿದೆ. ಇನ್ನು ಇವತ್ತೇ ಆಗಿರೋದಲ್ವಾ? ಇಂಡಿಪೆಂಡೆನ್ಸ್ ಡೇ ಹ್ಯಾಸ್ ಬಿನ್ ಸೆಲೆಬ್ರೇಟೆಡ್ ಆಲ್ ಓವರ್ ಇಂಡಿಯಾ. ಅಂದರೆ ಇಂಡಿಯನ್ಸ್ ಹ್ಯಾವ್ ಸೆಲೆಬ್ರೇಟೆಡ್ ಅಂತಲೇ ಅರ್ಥ. ಬಡವರಿಗೆ ಬಟ್ಟೆ ಮತ್ತು ಕಂಬಳಿ ವಿತರಿಸಲಾಗಿದೆ, ವಿತರಿಸಿದ್ದೇವೆ, ವಿತರಿಸಿದ್ದಾರೆ, ಏನಾದರೂ ಇರಲಿ. ಸ್ಟಾರ್ಟಿಂಗ್ನಲ್ಲಿ ಸಬ್ಜೆಕ್ಟ್ನ ಮೆನ್ಷನ್ ಮಾಡಿದೀವಾ? ಇಲ್ಲ, ಮಾಡಿಲ್ಲ. ಆ್ಯಕ್ಷನ್ ಮಾತ್ರ. ಕ್ಲೋತ್ಸ್ ಆ್ಯಂಡ್ ಬ್ಲ್ಯಾಂಕೆಟ್ಸ್ ಹ್ಯಾವ್ ಬಿನ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಪೂರ್. ವಿ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ಅಂದರೆ ಹಾಗೆ ನಾನು ಹೇಳೋದಲ್ಲ, ನಾವು ಮಾಡಿದ್ವಿ ಅನ್ನೋ ಬದಲು ಏನಾಗಿದೆ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಅವರ ಪುಸ್ತಕಗಳು 24 ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಗಿವೆ. ನೋಡಿ, ಒಬ್ಬರ ಅಚೀವ್ಮೆಂಟ್ಸ್ನ ಹೇಳೋದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ. ನಾನು ನಿಮಗೆ ಹೇಳಿದ ಪ್ರೆಸೆಂಟ್ ಪರ್ಫೆಕ್ಟು ವಿಡಿಯೋದಲ್ಲಿ, ರೈಟ್? ಇಲ್ಲಿವರೆಗೂ ಅವ್ರು ಏನೇನು ಅಚೀವ್ ಮಾಡಿದ್ದಾರೆ ಆ್ಯಂಡ್ ಅವರ ಅಚೀವ್ಮೆಂಟ್ನ ಆ್ಯಕ್ಷನ್ ಮಾತ್ರ ಇಲ್ಲಿ ಹೇಳಬೇಕು. ಹರ್ ಬುಕ್ಸ್ ಹ್ಯಾವ್ ಬೀನ್ ಟ್ರಾನ್ಸ್ಲೇಟೆಡ್ ಇನ್ ಟು 24 ಲ್ಯಾಂಗ್ವೇಜಸ್. ಹರ್ ಬುಕ್ಸ್ ಪ್ಲೂರಲ್ ಅಲ್ವಾ? ಹ್ಯಾವ್ ಬೀನ್ ಟ್ರಾನ್ಸ್ಲೇಟೆಡ್. ಇಲ್ಲಿವರೆಗೂ ಹರ್ ಬುಕ್ಸ್ ಹ್ಯಾವ್ ಬೀನ್ ಟ್ರಾನ್ಸ್ಲೇಟೆಡ್ ಟು 24 ಲ್ಯಾಂಗ್ವೇಜಸ್. ಹಾಂ, ಹರ್ ಅವರ ರೆಸ್ಪೆಕ್ಟ್. ನಾನು 5 ವರ್ಷಗಳಿಂದ ಈ ಉದ್ಯೋಗದಲ್ಲಿದ್ದೇನೆ. ಹಾಂ, ಈಗ ನೋಡಿ, ನಾನು ಈಗ ಇಂಗ್ಲೀಷ್ನಲ್ಲಿ ಕೊಡೋ ಸೆಂಟೆನ್ಸ್ ಯಾರಿಗಾದ್ರೂ ನೀವು ಕೆಲಸ ಕೇಳ್ತಾ ಇದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಈ ಥರ ಹೇಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಸೆಂಟೆನ್ಸ್ನ ಅಬ್ಸರ್ವ್ ಮಾಡಿ. ಐ ಹ್ಯಾವ್ ಬೀನ್ ಎಂಪ್ಲಾಯ್ಡ್ ಅಟ್ ದಿಸ್ ಜಾಬ್ ಫಾರ್ 5 years. ನಾನು ಎಂಪ್ಲಾಯ್ ಆಗಿದ್ದೀನಿ ಈ ಜಾಬ್ನಲ್ಲಿ 5 yearsಯಿಂದ. ಅಂದರೆ ಅರ್ಥ, ದ ಕಂಪನಿ ಹ್ಯಾಸ್ ಎಂಪ್ಲಾಯ್ಡ್ ಮೀ ಫಾರ್ 5 years. ಅಂದರೆ ಐ ಹ್ಯಾವ್ ಬೀನ್ ಎಂಪ್ಲಾಯ್ಡ್, ನಾನು ಎಂಪ್ಲಾಯ್ಡ್ ಆಗಿದ್ದೀನಿ ಇಲ್ಲಿ, ಅಂದರೆ ನಾನು ಉದ್ಯೋಗದಲ್ಲಿದ್ದೀನಿ ಇಲ್ಲಿ, ರೈಟ್? ನೀವು ಬೇರೆಯವ್ರ ಜೊತೆಗೆ ಜಾಬ್ ಬಗ್ಗೆ ಮಾತಾಡ್ತಿದ್ರೆ ಈ ಸೆಂಟೆನ್ಸ್ನ ಟ್ರೈ ಮಾಡಿ, ಈ ಥರ ಸೆಂಟೆನ್ಸ್ ಆ್ಯಡ್ ಮಾಡೋದಕ್ಕೆ. ನಿನಗೆ ಪ್ರಾಬ್ಲಮ್ ಬಗ್ಗೆ ಹೇಳಿದಾರಾ? ಕೇಳಬೇಕು. ನೀವೇನೋ ಒಂದು ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡಿದಾರ, ನಿನಗೆ ಹೇಳಿದಾರ ಪ್ರಾಬ್ಲಮ್ ಬಗ್ಗೆ? ಹ್ಯಾವ್ ಯು ಬೀನ್ ಟೋಲ್ಡ್ ಅಬೌಟ್ ದ ಪ್ರಾಬ್ಲಮ್ ಅನ್ಬೇಕು. ಹ್ಯಾವ್ ಯು ಬೀನ್ ಟೋಲ್ಡ್ ಅಂದರೆ ನಿನಗೆ ಹೇಳಿದಾರ, ನೀನು ಹೇಳಿದ್ಯಾ ಅಂತಲ್ಲ. ನೀನು ಹೇಳಿದ್ಯಾ ಪ್ರಾಬ್ಲಮ್ ಬಗ್ಗೆ ಅಂದರೆ ಹ್ಯಾವ್ ಯು ಟೋಲ್ಡ್ ಅಬೌಟ್ ದ ಪ್ರಾಬ್ಲಮ್, ಹ್ಯಾವ್ ಯು ಟೋಲ್ಡ್ ದೆಮ್ ಅಬೌಟ್ ದ ಪ್ರಾಬ್ಲಮ್ ಅಂದಾಗ ಅನ್ಬೇಕು. ನೀನು ಹೇಳಿದೆ ಅಂದರೆ. ನಿನಗೆ ಹೇಳಿದಾರ ಅಂದರೆ ಹ್ಯಾವ್ ಯು ಬೀನ್ ಟೋಲ್ಡ್. ಅರ್ಥ ಆಯ್ತಲ್ಲ? ಅಂದರೆ ಇನ್ನೂ ಆ ಪ್ರಾಬ್ಲಮ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ರೈಟ್? ಪಾಸ್ಟ್ ಆಗೋಗಿದ್ರೆ ನಿನಗೆ ಮೊದಲೇ ಆ ಪ್ರಾಬ್ಲಮ್ ಬಗ್ಗೆ ಹೇಳಿದ್ರಾ ಅನ್ನೋ ಹಾಗಿದ್ರೆ ಸಿಂಪಲ್ ಪಾಸ್ಟ್ನಲ್ಲಿ ಹೇಳಿದನ. ವರ್ ಯು ಟೋಲ್ಡ್ ಅಬೌಟ್ ದ ಪ್ರಾಬ್ಲಮ್? ನಿನಗೆ ಆಗಲೇ ಹೇಳಿದ್ರಾ, ಯಾಕೆ ನಮ್ಮ ಹತ್ರ ನೀನು ಹೇಳಿರಲಿಲ್ಲ ಅನ್ನೋದು ಪಾಸ್ಟ್ ಸಿಚುವೇಶನ್, ಎಂಟೈರ್ಲಿ ಪಾಸ್ಟ್, ರೈಟ್? ನಿನಗೆ ಯಾವಾಗ ಬರಬೇಕಂತ ಹೇಳಿದಾರಾ? ಇನ್ನೂ ಹೇಳಿಲ್ವಾ? ಟ್ರೈ ಮಾಡಿ ಈಗ ನೀವೇ ಅದೇ ಥರನೇ. ಹ್ಯಾವ್ ಯು ಬೀನ್ ಟೋಲ್ಡ್ ವೆನ್ ಟು ಕಮ್? ಹ್ಯಾವ್ ಯು ಬೀನ್ ಟೋಲ್ಡ್ ವೆನ್ ಟು ಕಮ್ ಅಂದರೆ ಹ್ಯಾವ್ ದೇ ಟೋಲ್ಡ್ ಯು ಅಂತಾನೆ. ಹ್ಯಾವ್ ಯು ಬೀನ್ ಟೋಲ್ಡ್, ರೈಟ್? ಆ್ಯಂಡ್ ನೆಕ್ಸ್ಟ್, ನಿನ್ನ ಮೇಲೆ ಯಾವತ್ತಾದರೂ ಕಳ್ಳರು ದಾಳಿ ಮಾಡಿದ್ದಾರಾ? ಓಕೆ, ನಾನು ಒಂದು ಶೋ ನೋಡ್ತಾ ಇದ್ದೆ, ಅದರಲ್ಲಿ ಈ ಥರ ಸೆಂಟೆನ್ಸ್ ಬಂತು ಇಂಗ್ಲೀಷ್ನಲ್ಲಿ. ನಾನು ಅದನ್ನು ಕನ್ನಡಕ್ಕೆ ಈ ಥರ ಟ್ರಾನ್ಸ್ಲೇಟ್ ಮಾಡಿದೆ. ಓಕೆ, ಆ ಸೆಂಟೆನ್ಸ್ ಏನಂದರೆ ಈ ಥರ ಇತ್ತು. ಹ್ಯಾವ್ ಯು ಎವರ್ ಬೀನ್ ಮಗ್ಡ್ ಅಂತ ಬಂದಿತ್ತು. ಮಗ್ಡ್ ಅಂದರೆ ಕಳ್ಳರು ಯಾರಾದರೂ ಒಬ್ಬ ವ್ಯಕ್ತಿ ಮೇಲೆ ದಾಳಿ ಮಾಡೋದು, ಅವ್ರ ಹತ್ರ ಇರೋದನ್ನ ಕದಿಯೋದಕ್ಕೆ, ರೈಟ್? ಅಂದರೆ ನೀನು ದಾಳಿ ಮಾಡಿಸ್ಕೊಂಡಿದ್ಯಾ ಕಳ್ಳರಿಂದ ಅಂತ ಅರ್ಥ. ನಿನ್ನ ಮೇಲೆ ಯಾವತ್ತಾದರೂ ಕಳ್ಳರು ದಾಳಿ ಮಾಡಿದ್ದಾರೆ ಅಂದರೆ ಹ್ಯಾವ್ ಯು ಎವರ್ ಬೀನ್ ಮಗ್ಡ್, ರೈಟ್? ಅಂದರೆ ಹ್ಯಾಸ್ ಎನಿಬಡಿ ಮಗ್ಡ್ ಯು ಎವರ್ ಅನ್ನೋದನ್ನ ಅವರು ಇಂಟರ್ವ್ಯೂನಲ್ಲಿ ಈ ಥರ ಕೇಳಿದ್ರು ಆ ಪರ್ಸನ್ಗೆ, ಹ್ಯಾವ್ ಯು ಎವರ್ ಬೀನ್ ಮಗ್ಡ್ ಅಂತ, ರೈಟ್? ಸೊ ಗೊತ್ತಾಯ್ತಲ್ವಾ? ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಮುಂದೆ ನಾವು ಅಡ್ಜೆಕ್ಟಿವ್ ಕೂಡ ಹಾಕ್ತೀವಿ. ಆ್ಯಂಡ್ ನಿಮಗೆ ಗೊತ್ತಿದೆಯಲ್ಲ, ತುಂಬ ಅಡ್ಜೆಕ್ಟಿವ್ಗಳು ಇ.ಡಿ ಸ್ಪೆಲ್ಲಿಂಗಿಂದ ಎಂಡ್ ಆಗಿರುತ್ತೆ. ಅದರ ಅರ್ಥ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಲ್ಲ, ಅದು ಅಡ್ಜೆಕ್ಟಿವ್ ಮೀನಿಂಗ್ ಕೊಡ್ತಾ ಇರುತ್ತೆ. ಈ ಸೆಂಟೆನ್ಸ್ ನೋಡಿ, ನಾವು ಆ ಸುದ್ದಿ ಕೇಳಿದಾಗಿನಿಂದ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಅಂದರೆ ವಿ ಹ್ಯಾವ್ ಬೀನ್ ಸೋ ಎಕ್ಸೈಟೆಡ್ ಸಿನ್ಸ್ ವಿ ಹರ್ಡ್ ದ ನ್ಯೂಸ್. ಇಲ್ಲಿ ಹ್ಯಾವ್ ಬೀನ್ ಮುಂದೆ ಬರ್ತಾ ಇರುವಂಥ ವರ್ಡ್ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ. ನಾವು ಅವಾಗಿಂದ ಎಕ್ಸೈಟೆಡ್ ಆಗಿದ್ದೀವಿ ಅಂತ ಅರ್ಥ, ರೈಟ್? ಹ್ಯಾವ್ ಬೀನ್ ಮುಂದೆ ಬರೋದೆಲ್ಲ ಪಾಸ್ಟ್ ಪಾರ್ಟಿಸಿಪಲ್ ಮೀನಿಂಗೇ ಕೊಡಲ್ಲ, ಕೆಲವು ಅಡ್ಜೆಕ್ಟಿವ್ ಆಗಿರುತ್ತೆ. ನಾನು ತುಂಬ ಹಳೆಯ ಕ್ಲಾಸ್ಗಳಲ್ಲಿ, ಅಂದರೆ ಕ್ಲಾಸ್ ನಂಬರ್ 100ಗಿಂತ ಹಿಂದೆ ಅಪ್ಲೋಡ್ ಮಾಡಿರೋ ಕ್ಲಾಸ್ಗಳಲ್ಲಿ ಇದನ್ನೆಲ್ಲ ಡೀಟೇಲಾಗಿ ಹೇಳಿದ್ದೆ. ನೀವು ಹೊಸಬರು ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನನ್ನ ಚಾನಲ್ನ ಓಪನ್ ಮಾಡಿ ನೋಡಿ, ಕೆಳಗಡೆ ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ ವೀಡಿಯೋಸ್ಗೆ ಹೋಗಿ ಹಳೆ ಕ್ಲಾಸಸ್ ನೋಡಿ. ತುಂಬ ಬೇಸಿಕ್ ಥಿಂಗ್ಸ್ನ ನಾನು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ಎಲ್ಲರಿಗೂ, ರೈಟ್? ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಕಲ್ತಿದ್ದೀರಾ ಅಲ್ವಾ?
ಹ್ಯಾಡ್ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನ ಯೂಸ್ ಮಾಡ್ತೀವಿ. ನಾನು ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದು ಆ್ಯಕ್ಷನ್ಗಿಂತ ಮೊದಲೇ ಒಂದು ಆ್ಯಕ್ಷನ್ ಮುಗ್ದಿತ್ತು ಅಂತ ಹೇಳೋದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡ್ತೀವಿ. ಸೊ ಅದನ್ನೇ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡಿ ಹೇಳಿದ್ರೆ ಹ್ಯಾಡ್ ಬೀನ್ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಹಾಕಬೇಕು. ಇಲ್ಲಿ ನೋಡಿ, ನಾನು ನಿನಗೆ ಕಾಲ್ ಮಾಡಲಿಲ್ಲ, ಯಾಕೆಂದರೆ ನಿನ್ನ ನಂಬರ್ ಕಳೆದೋಗಿತ್ತು. ನಿನ್ನ ನಂಬರ್ ಮೊದಲೇ ಕಳೆದೋಗಿತ್ತು, ಅದಕ್ಕೆ ನಾನು ಆಮೇಲೆ ಫೋನ್ ಮಾಡಲಿಲ್ಲ. ಸೊ ಪಾಸ್ಟ್ ಪರ್ಫೆಕ್ಟ್ ಅಲ್ವಾ ಬರುತ್ತೆ. ಐ ಡಿಡ್ಂಟ್ ಕಾಲ್ ಯು ಬಿಕಾಸ್ ನಿನ್ನ ನಂಬರ್ ಕಳೆದೋಗಿತ್ತು. ನಾನು ಕಳೆದಿದ್ದೆ ಅಂತ ಹೇಳ್ತಿಲ್ಲ, ನಿನ್ನ ನಂಬರೇ ಕಳೆದೋಗಿತ್ತು. ಸೊ ಏನು ಹೇಳಬೇಕೀಗ? ಯುವರ್ ನಂಬರ್ ಹ್ಯಾಡ್ ಬಿನ್ ಲಾಸ್ಟ್. ಐ ಡಿಡ್ಂಟ್ ಕಾಲ್ ಯು ಬಿಕಾಸ್ ಯುವರ್ ನಂಬರ್ ಹ್ಯಾಡ್ ಬಿನ್ ಲಾಸ್ಟ್. ನಿನ್ನ ನಂಬರೇ ಕಳೆದೋಗ್ಬಿಟ್ಟಿತ್ತು ಮೊದಲೇ. ಅಂದರೆ ಅರ್ಥ ಐ ಹ್ಯಾಡ್ ಲಾಸ್ಟ್ ಯುವರ್ ನಂಬರ್. ಈ ಥರನೂ ಹೇಳ್ಬೋದು. ಎರಡೂ ಪಾಸ್ಟ್ ಪರ್ಫೆಕ್ಟ್ನ ಸೆಂಟೆನ್ಸ್ಗಳೇ. ಇಲ್ಲಿ ಆ್ಯಕ್ಷನ್ ಮೇಲೆ ಫೋಕಸ್ ಆಗ್ತಿದೆ, ಇಲ್ಲಿ ಯಾರು ಮಾಡ್ತಿದ್ದೆ ಅವ್ರ ಮೇಲೆ ಫೋಕಸ್ ಇದೆ ಅಷ್ಟೇ. ನಿನ್ನ ನಂಬರ್ ಕಳೆದೋಗಿತ್ತು, ನಾನು ನಿನ್ನ ನಂಬರ್ನ ಕಳೆದಾಕಿದ್ದೆ. ಈ ಎರಡೂ ಸೇಮ್ ಅಲ್ವಾ? ನನ್ನ ಎಕ್ಸಾಮ್ ಮುಗಿದ ಮೇಲೆ ನಾನು ನಿನಗೆ ವೆಯ್ಟ್ ಮಾಡಿದೆ, ಅಂದರೆ ಮೊದಲು ಎಕ್ಸಾಮ್ ಮುಗಿದಿತ್ತು. ಐ ವೆಯ್ಟೆಡ್ ಫಾರ್ ಯು ಆಫ್ಟರ್ ಮೈ ಎಕ್ಸಾಮ್ ಹ್ಯಾಡ್ ಬಿನ್ ಫಿನಿಶ್ಡ್. ಅಂದರೆ ನನ್ನ ಎಕ್ಸಾಮ್ ಮುಗಿದೋಗಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ, ಅದಾದಮೇಲೆ ನಾನು ವೆಯ್ಟ್ ಮಾಡಿದೆ. ಸೊ ಈ ಪಾರ್ಟ್ನ ಸ್ಟ್ರೈಟಾಗಿ ಹೇಳ್ಬೋದಲ್ವಾ? ಆಫ್ಟರ್ ಐ ಹ್ಯಾಡ್ ಫಿನಿಶ್ಡ್ ಮೈ ಎಕ್ಸಾಮ್ ಆರ್ ಮೈ ಎಕ್ಸಾಮ್ ಹ್ಯಾಡ್ ಬಿನ್ ಫಿನಿಶ್ಡ್. ಐ ಹ್ಯಾಡ್ ಫಿನಿಶ್ಡ್ ಮೈ ಎಕ್ಸಾಮ್ ಹ್ಯಾಡ್ ಬಿನ್ ಫಿನಿಶ್ಡ್. ರೈಟ್. ಬಿಲ್ಡಿಂಗ್ ನಿರ್ಮಾಣವನ್ನು ತುಂಬ ನಿರ್ಲಕ್ಷ್ಯದಿಂದ ಮುಗಿಸಿದ್ರು. ಅಂದರೆ ಈಗೆಲ್ಲ ಫಿನಿಶ್ ಆಗೋಗಿದೆ, ಆಮೇಲೆ ನಾನು ಹೇಳ್ತಾ ಇದ್ದೀನಿ. ದ ಬಿಲ್ಡಿಂಗ್ ಹ್ಯಾಡ್ ಬೀನ್ ಫಿನಿಶ್ಡ್ ಅಂದರೆ ಬಿಲ್ಡಿಂಗ್ ನಿರ್ಮಾಣ. ದ ಬಿಲ್ಡಿಂಗ್ ಹ್ಯಾಡ್ ಬೀನ್ ಫಿನಿಶ್ಡ್ ಇನ್ ಅ ವೆರಿ ಕೇರ್ಲೆಸ್ ವೇ. ಅಂದರೆ ಯಾರು ಬಿಲ್ಡ್ ಮಾಡಿರ್ತಾರೆ ಅವರು, ದೇ ಹ್ಯಾಡ್ ಫಿನಿಶ್ಡ್ ದ ಬಿಲ್ಡಿಂಗ್ ಇನ್ ಅ ವೆರಿ ಕೇರ್ಲೆಸ್ ವೇ. ಬಟ್ ನಾನಿಲ್ಲಿ ಏನು ಹೇಳ್ತೀನಿ? ದ ಬಿಲ್ಡಿಂಗ್ ಹ್ಯಾಡ್ ಬೀನ್ ಫಿನಿಶ್ಡ್ ಇನ್ ಅ ವೆರಿ ಕೇರ್ಲೆಸ್ ವೇ. ರೈಟ್. ಖೈದಿಗಳನ್ನು ಹಿಂಸಿಸಿ ಕೊಲ್ಲಲಾಗಿತ್ತು. ಅಂದರೆ ಖೈದಿಗಳು ಸಾಯೋದಕ್ಕಿಂತ ಮುಂಚೆ ದೇ ಹ್ಯಾಡ್ ಬೀನ್ ಟಾರ್ಚರ್ಡ್ ಅಲ್ವಾ? ದ ಪ್ರಿಸನರ್ಸ್ ಹ್ಯಾಡ್ ಬೀನ್ ಟಾರ್ಚರ್ಡ್ ಟು ಡೆತ್. ದ ಪ್ರಿಸನರ್ಸ್ ಹ್ಯಾಡ್ ಬೀನ್ ಟಾರ್ಚರ್ಡ್ ಅಂದರೆ ಸಂಬಡಿ ಹ್ಯಾಡ್ ಟಾರ್ಚರ್ಡ್ ದೆಮ್. ರೈಟ್. ದೇ ಹ್ಯಾಡ್ ಟಾರ್ಚರ್ಡ್ ದ ಪ್ರಿಸನರ್ಸ್ ಟು ಡೆತ್. ದ ಪ್ರಿಸನರ್ಸ್ ಹ್ಯಾಡ್ ಬೀನ್ ಟಾರ್ಚರ್ಡ್ ಟು ಡೆತ್. ಟಾರ್ಚರ್ಡ್ ಟು ಡೆತ್ ಯಾಕೆ ಬಂದಿದೆ ಅಂದರೆ ಅವ್ರನ್ನ ಟಾರ್ಚರ್ ಮಾಡಿ ಕೊಲ್ಲಲಾಗಿತ್ತು, ಡೆತ್ಗೆ. ಇಂಗ್ಲೀಷ್ನಲ್ಲಿ ಈ ಥರ ಹೇಳ್ತಾರೆ, ಬರೆದಿಟ್ಕೊಳ್ಳಿ. ರೈಟ್. ಗೊತ್ತಾಯ್ತಲ್ಲ? ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ, ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ನೀವು ಟೆನ್ಸ್ನಲ್ಲಿ ಪರ್ಫೆಕ್ಟ್ ಆಗಿರಲ್ಲ. ನಾನು ಹೇಳ್ಕೊಟ್ರೆ ಎಲ್ಲ ಟೆನ್ಸ್ ನೀವು ಪರ್ಫೆಕ್ಟ್ ಆಗಿದ್ದರೆ ಈ ಕ್ಲಾಸ್ಗಳನ್ನ ನೋಡಿ. ನಾನೀಗ ಲಾಸ್ಟ್ 3-4 ಕ್ಲಾಸಸ್ಸಿಂದ ಏನು ಹೇಳ್ಕೊಡ್ತಿದ್ದೀನೋ ಅದನ್ನೆಲ್ಲ. ಅದಕ್ಕೆ ನಾನು ಹೇಳೋದು ಎಲ್ಲ ವಿಡಿಯೋಸ್ನ ಸೀರಿಯಲ್ ವೈಸ್ ನೋಡ್ಕೊಂಡು ಬನ್ನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.